ಸೊ ಸಂಕ್ರಾಂತಿ ತಕ್ಷಣ ಅದೇ ರೆಡಿ ಆಗೋದು ಕೂಡ, ಅದು ಹೆಣ್ಮಕ್ಳು ರೆಡಿ ಆಗೋದು ಭಾಳ ಖುಷಿ ವಿಚಾರ. ಸೊ ಈಗ ನೋಡ್ತಾ ಇರ್ತೀವಿ ಫೋಟೋಸ್, ಯಾವ ರೀತಿ ಫೋಟೋ ಶೂಟ್ ಮಾಡ್ತೀರಾ? ಚಿಕ್ಕ ವಯಸ್ಸಲ್ಲಿ ಇತ್ತ ಸಂಕ್ರಾಂತಿ ಸಾಂಗ್ ಹಾಕೊಂಡು ಸಂಕ್ರಾಂತಿ ಬಂತು ಇಲ್ಲ ಅದಿರ್ಲಿಲ್ಲ ನಮ್ಮಮ್ಮ ಕೂದಲು ಚಿಕ್ಕದಿತ್ತು, ಶಾರ್ಟ್ ಬಾಯ್ ಕಟ್ ಮಾಡ್ಸೋರು ಸ್ವಿಮ್ಮಿಂಗ್ ಅಂತ. ಅದಕ್ಕೂ ಮುಂಚೆ ಉದ್ದ ಇದ್ದಾಗ ಇವಾಗ್ಲೂ ಇಟ್ಟಿದ್ದಾರೆ ನಮ್ಮಮ್ಮ. ಇವತ್ತು ಅದೇ ಹೇಳ್ತಾ ಇದ್ದಿದ್ದು, ಚಿಕ್ಕ ವಯಸ್ಸಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇದಕ್ಕೆಲ್ಲದಕ್ಕೂ ಜಡೆ ಹಾಕಿ ಕುಚ್ಚು ಹಾಕೋರು ಇದೇ ತರ. ಸೊ ಆ ಕುಚ್ಚು ಅದನ್ನೆಲ್ಲ ಇನ್ನೂ ಇಟ್ಟಿದ್ದಾರೆ, ಅವಾಗ ಹಾಕ್ತಾ ಇದ್ದಿದ್ನೆಲ್ಲ ಅದನ್ನೆಲ್ಲ ಹಾಕಿ ಫುಲ್ಲು ಹೊಸ ಬಟ್ಟೆ ಹಾಕಿ ಎಲ್ರ ಮನೆಗೂ ಕಳ್ಸೋರು. ಅದು ಕಳ್ಸೋದು ಒಂಥರ ಇತ್ತು, ವಾಪಸ್ ಬರೋಷ್ಟೊಳಗೆ ಅದು ಇನ್ನೊಂಥರ ಆಗಿರೋದು, ಕುಚ್ಚು ಕೈಯಲ್ಲಿರೋದು ಎಲ್ಲ ಹಂಗಾಗಿರೋದು. ಬಟ್ ಅದನ್ನೆಲ್ಲ ಮಾಡೋರು. ಆ್ಯಂಡ್ ಫೋಟೋ ಶೂಟ್ ಅವಾಗ ಅಂದರೆ ಅಪ್ಪ ಅವರು DSLR ಫಸ್ಟ್ ಇಂಟ್ರೊಡ್ಯೂಸ್ ಆಯ್ತಲ್ಲ, ಇವಾಗ ನಾವೆಲ್ಲ ಕ್ಯಾನನ್ ಎಲ್ಲ ಅದು ಅವ್ರು ತಗೊಂಡ್ರು. ನಮ್ದು ಯಾರ್ದು ಫೋಟೋ ತೆಗಿಯಕ್ಕಲ್ಲ, ಕಳ್ಳರು ಫೋಟೋ ತೆಗಿಯಕ್ಕಂದ್ರೆ ಅವ್ರು HD ಇರಬೇಕು. ಕಳ್ಳರು ಅವ್ರು ನೋಡಿದವ್ರು ಇವ್ನು ಕರೆಕ್ಟಾಗಿ ರೆಕಗ್ನೈಸ್ ಮಾಡಬೇಕು ಅಂತ ಅವ್ರು ಅದು ತಗೊಂಡಿದ್ದು. ಸೊ ಅವಾಗಲೂ ಅಷ್ಟೇ ವಿಡಿಯೋ ಕ್ಯಾಮ್ರಾ ಕ್ಯಾಸೆಟ್ ಹಾಕಿ ನೀವೆಲ್ಲ ರೆಕಾರ್ಡ್ ಮಾಡಬೇಕಿತ್ತಲ್ಲ, ಎಲ್ಲ ರೆಕಾರ್ಡಿಂಗ್ಸ್ ಇದೆ ನಮ್ಮ ಮನೇಲಿ. ಯಾಕಂದ್ರೆ ನಮ್ಮ ಅಪ್ಪ ತಗೊಂಡಿದ್ದು ಅದೇ ಕಾರಣಕ್ಕೆ ಅವಾಗ. ಸೊ ಅದ್ರದ್ದು ರೆಕಾರ್ಡಿಂಗ್ಸು ಹೌದು ಎಲ್ಲ ಅದಕ್ಕೋಸ್ಕರ. ಕ್ಯಾಮ್ರಾ ಇನ್ನೂ ಅಂದರೆ ಕ್ಯಾಮ್ರಾ ವರ್ಕಿಂಗ್ ಸ್ಟೇಜಲ್ಲಿ ಇಲ್ಲ, ಬಟ್ ಆ ಕ್ಯಾಮ್ರಾಸ್ ಇದೆ, ಫಿಲಮ್ ನಾವಮ್ಮ ಯಾವಾಗಲೂ ಹೇಳ್ತಾರೆ ಫೋಟೋ ತೆಗಿಯೋರಂತೆ. ಆಮೇಲೆ ಮನೇಲಿ ಕತ್ಲೆ ಇರಬೇಕಲ್ವಾ ಅದನ್ನ ಫಿಲಮ್ ಡೆವಲಪ್ ಮಾಡೋಕ್ಕೆ. ನಾವು ಯಾವಾಗಾದ್ರೂ ಎಲ್ಲಾದ್ರೂ ಆಚೆ ಹೋದಾಗ ಈ ವಾರ್ಡ್ರೋಬ್ ಬರುತ್ತಲ್ಲ, ವಾರ್ಡ್ರೋಬ್ ಒಳಗಡೆ ಕೂತ್ಕೊಂಡು ಎಲ್ಲ ಫುಲ್ ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಅಲ್ಲಿ ಡೆವಲಪ್ ಮಾಡೋರಂತ. ಸೊ ಆ ಥರ. ಸೊ ಅದ್ರದ್ದು ಎಲ್ಲ ಫೋಟೋಸ್ ಇದೆ, ವಿಡಿಯೋಸ್ ಇದೆ, ಅವರೇ ಎಲ್ಲ ಫೋಟೋಸು ಎಲ್ಲ ವಿಡಿಯೋಸು. ಅಂದರೆ ಅದೊಂದು ಎಲ್ಲ ಡಾಕ್ಯುಮೆಂಟ್ ಮಾಡಿದ್ದಾರೆ ನಮ್ಮಪ್ಪ ಇದುವರೆಗೂ. ಎಲ್ಲ ಪ್ರತಿಯೊಂದೂ ಎಲ್ಲ ನಾನು ಚಿಕ್ಕ ವಯಸ್ಸು ನಾನು ಹುಟ್ಟಿದಾಗಿಂದಾನು ಕಂಪ್ಲೀಟ್ ಎಲ್ಲ ಹಬ್ಬ ಬರ್ತ್ಡೇಸು ಎಲ್ಲ ಡಾಕ್ಯುಮೆಂಟ್ ಆಗಿದೆ ನಮ್ದು. ನಾವೆಲ್ಲ ಸಂಕ್ರಾಂತಿ ಸಿನಿಮಾ ನೋಡ್ತಾ ಇದೀವಿ, ಇವರು ಸಿನಿಮಾನೇ ಮಾಡ್ಬಿಟ್ಟಿದ್ದಾರೆ. ಹೌದು ಎಲ್ಲ ಇದೆ. ಅಂದ್ರೆ ಸುಮ್ಮನೆ ಕ್ಯಾಶುಯಲ್ ಇವಾಗ ಡೇ ಟು ಡೇ ಲೈಫಲ್ಲೂ ಅಷ್ಟೇ ಹಿಂಗೆ ರೆಕಾರ್ಡ್ ಮಾಡ್ತಾ ಇರೋದು. ನನ್ನ ತಂಗಿ ಹೋಗಿ ತುಂಬ ಚಿಕ್ಕವಳವಳು, ನನಗೆ ಅದೆಲ್ಲ ಇದೆ. ನಾನು ತುಂಬ ಅಂದರೆ ಅವಳಿಗೆ 1-2 ಇಯರ್ಸು. ಅವಾಗ ಅವಳು ನಡ್ಕೊಂಡು ಬರ್ತಾ ಇದ್ದಾಳೆ, ಅವಳು ಗಿಂಡ್ಬಿಟ್ಟಿದ್ದೀನಿ ವಿಡಿಯೋದಲ್ಲೇ. ಅವಳು ಹತ್ಕೊಂಡು ಹೋಗಿರೋದು ನೋಡಿ ಹಿಂಗೆ ಗಿಂಡ್ತಾ ಇದ್ದಾಳೆ. ಅದು ಎಲ್ಲರಿಗೂ ಡಾಕ್ಯುಮೆಂಟ್ ಆಗಿದೆ ನಮ್ಮ ಮನೇಲಿ. ಸೊ ಒಟ್ಟಿನಲ್ಲಿ ಎಲ್ಲ ಹಬ್ಬಗಳು ಬರ್ತ್ಡೇಸ್ ಎಲ್ಲ ಡಾಕ್ಯುಮೆಂಟ್ ಮಾಡೋರು.